ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯವರೇ, ಮುಂಬರುವ ಜುಲೈ 26, 27, 28 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆ ಒಂದು ದೊಡ್ಡ ಘಟನೆಯ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಈ ಒಂದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ವೃಷಭ ರಾಶಿಯವರ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಹಲವಾರು ಜನಕ್ಕೆ ಸಹಾಯವನ್ನು ಮಾಡಿದ್ದೀರಾ. ಹೌದು, ಅವರು ಸಹಾಯ ಮಾಡಿ ಎಂದು ನಿಮ್ಮನ್ನು ಕೇಳಿಲ್ಲ, ಆದರೂ ಸಹ ನೀವು ಅವರಿಗೆ ಅವರ ಅಗತ್ಯತೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯವನ್ನು ಮಾಡಿದಿರಾ. ಹೌದು, ನಿಮ್ಮ ಜೀವನದಲ್ಲಿ ಯಾರಾದರೂ ಸಹಾಯ ಅಂತ ಬಂದರೆ ಅವ್ರಿಗೆ ಹಿಂದೆ ಕಳಿಸ್ಲಿಲ್ಲ. ಹೌದು, ಖಾಲಿ ಕೈಯಲ್ಲಿ ಅವ್ರನ್ನ ಯಾವತ್ತೂ ನೀವು ಕಳಿಸ್ಲಿಲ್ಲ. ಅವ್ರಿಗೆ ಸಹಾಯ ಕೇಳಿದ್ರಲ್ಲ, ಅವ್ರಿಗೆ ನಿರೀಕ್ಷೆಗೂ ಮೀರಿದ ಸಹಾಯವನ್ನು ಮಾಡ್ತಕ್ಕಂಥ ದೊಡ್ಡ ಮನಸ್ಸು ನಿಮ್ಮದಾಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಶತ್ರುಗಳು ಸಹ ನಿಮ್ಮ ಬಳಿಗೆ ಬಂದು ಸಹಾಯವನ್ನು ಕೇಳಿದ್ರೆ ಅವ್ರಿಗೂ ಸಹ ನೀವು ಹಿಂದೆ ಮುಂದೆ ನೋಡಿದ್ರೆ ಎಲ್ಲವನ್ನೂ ಸಹ ಸಹಾಯವನ್ನು ಮಾಡಿದ್ರ. ನಿಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು, ಎಲ್ಲ ರೀತಿಯ ಆಭರಣಗಳನ್ನು ಅವ್ರಿಗೆ ನೀಡಿ ಸಹಾಯವನ್ನು ಮಾಡಿದ್ದೀರಾ. ಆದರೆ ನೀವು ಯಾರನ್ನು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ, ನನಗೆ ತೊಂದರೆ ಬಂದರೆ ಅವರು ಖಂಡಿತ ನಮ್ಮ ಜೊತೆ ಇರ್ತಾರೆ ಎಂಬುವ ನಂಬಿಕೆಯಿಂದ ಅವರಿಗೆ ಸಹಾಯವನ್ನು ಮಾಡಿದ್ರೋ ಅವರೇ ಈಗ ನಿಮ್ಮನ್ನು ಹೆಚ್ಚು ನೋಯಿಸಿದ್ದಾರೆ. ಹೌದು, ನೀವು ಮಾಡಿರ್ತಕ್ಕಂಥ ಸಹಾಯದಿಂದ ರೂಪಾಯಿಗೆ ರೂಪಾಯಿ ಸಂಪಾದಿಸಿ ಈಗ ಗಗನಕ್ಕೆತ್ತರಕ್ಕೆ ಏರಿದ್ದಾರೆ. ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾನೂ ಇಲ್ಲ. ಈ ವಿಚಾರಗಳನ್ನೆಲ್ಲ ಪ್ರತಿದಿನ ನೆನಪು ಮಾಡಿಕೊಳ್ತಾ ದುಃಖಿತರಾಗಿದ್ದೀರಾ ವೃಷಭ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳನ್ನು ಯೋಚನೆ ಮಾಡ್ತಾನೆ ಇರ್ತೀರಾ, ದುಃಖಿತರಾಗ್ತಾನೆ ಇರ್ತೀರಾ. ಹಾಗಾಗಿ ಮುಂಬರುವ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳು, ಪ್ರತಿದಿನ ಎದ್ದ ನಂತರ ಒಂದೊಂದು ಸಮಸ್ಯೆ ಆದರೆ ಉಂಟಾಗ್ತಿತ್ತಲ್ಲ, ಆ ಎಲ್ಲ ರೀತಿ ಕಷ್ಟಗಳಾದರೆ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು ವೃಷಭ ರಾಶಿಯವರ ಜೀವನದಲ್ಲಿ. ಹೌದು, ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳ ಮುಖವಾಡನ್ನು ಸಹ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ನಿಮ್ಮ ಜೊತೆಗೇನೆ ಇರ್ತಾರೆ, ನಿಮ್ಮ ಜೊತೆನೇ ಊಟ ಮಾಡ್ತಿರ್ತಾರೆ, ಆದರೆ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾರೆ. ಹೌದು, ನಿಮ್ಮ ಮುಂದೆ ನಾಟಕನೂ ಸಹ ಮಾಡ್ತಕ್ಕಂಥದ್ದು. ಹೇಗೆ ಅಂತಂದರೆ, ನಿಮ್ಮ ಮುಂದೆ ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ, ಅದಕ್ಕೆ ಪ್ರಯತ್ನ ಪಡ್ತಿರೋ ರೀತಿ ನಟನೆ ಮಾಡ್ತಿರ್ತಾರೆ. ಆದರೆ ನೀವು ಹೋದ ನಂತರ ನಿಮ್ಮ ಮೇಲೆ ಅಪವಾದಗಳನ್ನು ಹಾಕ್ತಕ್ಕಂಥದ್ದು, ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು, ನೀವು ಯಶಸ್ಸಿನ ಮಾರ್ಗದಲ್ಲಿ ಹೋಗ್ತಿದ್ರೆ ಆ ಒಂದು ಮಾರ್ಗವನ್ನು ತಪ್ಪಿಸಲು ಪ್ರಯತ್ನ ಪಡ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಶತ್ರುಗಳ ಮುಖವಾಡ ಆದರೆ ಬಯಲಾಗುತ್ತೆ. ಆ ಒಂದು ಕ್ಷಣವನ್ನು ನೀವು ಸಹ ವೀಕ್ಷಣೆ ಮಾಡಿ ಇವರೇನ ನನಗೆ ಇಷ್ಟು ದಿನ ಮೋಸ ಮಾಡಿದ್ದು ಎಂಬುವ ಕಟು ಸತ್ಯವನ್ನು ನೀವು ತಿಳ್ಕೊತೀರಾ. ಅದೇ ರೀತಿ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ಹಿಂದೆ ಮುಂದೆ ನೋಡದೆ ಎಲ್ಲರನ್ನೂ ಸಹ ನಂಬಿಡ್ತೀರಾ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಯಾರಾದರೂ ಹಣದ ಸಹಾಯವನ್ನು ಕೇಳ್ಕೊಂಡು ಬಂದರೆ ನಿಮ್ಮ ಬಳಿಗೆ ಆ ಸಮಯದಲ್ಲಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ಹಣದ ಸಹಾಯವನ್ನು ಪಡ್ಕೊಂಡು ಬಂದು ಅವ್ರಿಗೆ ಸಹಾಯವನ್ನು ಮಾಡ್ತೀರಾ. ಹೌದು, ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಿ. ನಿಜವಾಗ್ಲೂ ಅವರಿಗೆ ಹಣದ ಅವಶ್ಯಕತೆ ಇದೆಯೋ ಇಲ್ವೋ ಎಂಬುದನ್ನು ನೀವು ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಬೇಕಾಗಿರುತ್ತೆ. ಹೌದು, ಇದು ಬಹುಮುಖ್ಯ ಆಗಿರುತ್ತೆ. ನಿಮ್ಮ ಬಳಿಗೆ ಯಾರಾದರೂ ಹಣದ ಸಹಾಯವನ್ನು ಕೇಳ್ಕೊಂಡು ಬಂದಾಗ ಅವರನ್ನು ಸೂಕ್ಷ್ಮ ದೃಷ್ಟಿಯಿಂದ ನೀವು ಗಮನಿಸಬೇಕಾಗಿರುತ್ತೆ. ಅವರ ಹಿಂದಿನ ಸ್ವಾರ್ಥ ಬುದ್ಧಿಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಹಣಕಾಸಿನ ವಿಚಾರದಲ್ಲಿ ಒಂದು ಸರಿಯಾದ ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ವೃಷಭ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಬರೀ ಕಷ್ಟಗಳು, ಜಗಳಗಳು, ಕುಟುಂಬದಲ್ಲಿ ನೆಮ್ಮದಿ ಇರ್ತಿರಲಿಲ್ಲ, ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿರ್ತಕ್ಕಂಥದ್ದು, ಯಾವಾಗಲೂ ಸಹ ಮನೆಯಲ್ಲಿ ವಾಗ್ವಾದಗಳು, ಜಗಳಗಳೇ ನಡೀತಾ ಇತ್ತು. ಈ ವಿಚಾರಗಳನ್ನೆಲ್ಲ ನೀವು ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಿ. ಇದರಿಂದ ನಿಮ್ಮೊಳಗೆ ಮಾನಸಿಕ ಒತ್ತಡವೂ ಸಹ ಜಾಸ್ತಿ ಆಗಿರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಮಾನಸಿಕ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ಹಲವಾರು ಬಾರಿ ವಾಗ್ವಾದಗಳನ್ನು ಮಾಡೋದನ್ನು ಬಿಟ್ಬಿಡಿ. ಹೌದು, ಆದಷ್ಟು ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಂಡ್ರೆ ಎಲ್ಲವೂ ಸಹ ಶಾಂತಿಯಾಗಿರುತ್ತೆ. ಹೌದು, ನೀವು ಮೇಲಕ್ಕೆ ಎಷ್ಟೇ ಒರಟಾಗಿ ಮಾತನಾಡಿದರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಚಿಕ್ಕ ಮಕ್ಕಳ ಹಾಗೆ ತುಂಬ ಮೃದು ಮನಸ್ಸನ್ನು ಉಳ್ಳವರು ವೃಷಭ ರಾಶಿಯವರಾಗಿರ್ತಾರೆ.
ಆದರೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳು, ಕಷ್ಟಗಳು, ಮನೆಯಲ್ಲಿ ಅಶಾಂತಿ, ನೆಮ್ಮದಿ ಈ ಎಲ್ಲನೂ ಸಹ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು, ಅದೃಷ್ಟದ ಬಾಗಿಲುಗಳಾದರೆ ನಿಮಗೆ ತೆರೀತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಅದೇ ರೀತಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿ ಪ್ರಾರಂಭಿಕವಾಗಿ ನಾನು ನಿಮಗೆ ಹೇಳಿದೆ. ಆ ಒಂದು ದೊಡ್ಡ ಘಟನೆಯ ಬಗ್ಗೆ ಈಗ ಹೇಳ್ತೀನಿ. ಹೌದು, ನಿಮ್ಮ ಜೀವನದಲ್ಲಿ ಎಂ ಮತ್ತು ಸಿ ಎಂಬುವ ಅಕ್ಷರಗಳಿಂದ ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ಥಳದ ಹೆಸರು ಸಹ ಆಗಿರಬಹುದು, ಅಥವಾ ಒಂದು ಘಟನೆಯ ಹೆಸರು, ಅಥವಾ ಒಂದು ಉದ್ಯೋಗದ ಹೆಸರು, ಒಟ್ಟಾರೆ ಒಂದು ಸಂಘಟನೆಯ ಹೆಸರು ಸಹ ಆಗಿರುತ್ತೆ. ಎಂ ಮತ್ತು ಸಿ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ತರ್ತಕ್ಕಂಥದ್ದು. ಹೌದು, ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನು ಈ ಸಮಯದಲ್ಲಿ ನೀವು ಕಾಣ್ತೀರಾ. ಸಂಪತ್ತಿನ ಅಭಿವೃದ್ಧಿ ಆಗತ್ತೆ, ಧನ ಲಾಭ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಈ ಹಿಂದೆ ಹೂಡಿಕೆ ಮಾಡಿದ್ರಲ್ಲ ಹಣ, ಆ ಒಂದು ಹಣದಿಂದ ಈಗ ಹೆಚ್ಚಿನ ಲಾಭದಾಯಕ ಕ್ಷಣಗಳನ್ನು ನೀವು ಗಳಿಸಬಹುದಾಗಿರುತ್ತೆ. ಧನಲಾಭ ಪ್ರಾಪ್ತಿಯಾಗೋದ್ರ ಮೂಲಕ ಹೆಜ್ಜೆ ಹೆಜ್ಜೆಗೂ ನೀವು ಈ ಸಮಯದಲ್ಲಿ ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ಬೇರೆ ಬೇರೆ ದಾರಿಗಳಿಂದ ಹಣ ಬರ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಹೌದು, ಅದೇ ರೀತಿ ಈ ಸಮಯದಲ್ಲಿ ವೃಷಭ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನೀವು ಆಸ್ತಿ ಖರೀದಿ, ಮನೆ ಖರೀದಿ, ವಾಹನ ಖರೀದಿ ಮಾಡ್ತಕ್ಕಂತಹ ಯೋಗ ಆದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೇಳುವ ಸಾಧ್ಯತೆಯೂ ಸಹ ಹೆಚ್ಚಿರುತ್ತೆ. ಹೌದು, ಅದು ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಅಥವಾ ಅವರ ಕಲಾ ವಿಭಾಗದಲ್ಲೂ ಸಹ ಆಗಿರಬಹುದಾಗಿರುತ್ತೆ. ನವದಂಪತಿಗಳಿಗೆ ಸಂತಾನದ ಸಿಹಿ ಸುದ್ದಿಯನ್ನು ಸಹ ನೀವು ಈ ಸಮಯದಲ್ಲಿ ಕೇಳಬಹುದಾಗಿರುತ್ತೆ. ಮನೆಯಲ್ಲಿ ಹಲವಾರು ವರ್ಷಗಳಿಂದ ಶುಭ ಕಾರ್ಯ ನಡೀತಿಲ್ಲ ಅಂತಂದರೆ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯವನ್ನು ನಡೆಸ್ತಕ್ಕಂತಹ ಯೋಗನೂ ಸಹ ಇರ್ತಕ್ಕಂಥದ್ದು. ಹೌದು, ಗೃಹ ಪ್ರವೇಶ, ನಾಮಕರಣ, ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ನೀವು ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಕೈಗೊಳ್ತಕ್ಕಂತಹ ಸಾಧ್ಯತೆ ಇದೆ. ಅದೇ ರೀತಿ ನಿಮಗೆ ಸ್ಥಾನಮಾನ ಬದಲಾಗುವ ಸಾಧ್ಯತೆಯೂ ಸಹ ಇರ್ತಕ್ಕಂಥದ್ದು ಎಂ ಮತ್ತು ಸಿ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆಯ ಮೂಲಕ. ಹೌದು, ಈ ಸಮಯದಲ್ಲಿ ಆದಷ್ಟು ನಿಮ್ಮ ಶತ್ರುಗಳಿಂದ ದೂರ ಇರ್ತಕ್ಕಂಥದ್ದು ನಿಮಗೆ ಉತ್ತಮ ಆಗಿರುತ್ತೆ. ತುಂಬ ಜನ ವೃಷಭ ರಾಶಿಯವರು ಸಂಕಟ ಆದರೆ ಪಡ್ತಿರ್ತೀರ. ಎಷ್ಟೇ ದುಡಿದ್ರೂ ಸಹ, ಎಷ್ಟೇ ಶ್ರಮ ಪಟ್ಟರೂ ಸಹ ನಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ಬೇರೆ ಯಾರಿಗೋ ಹೋಗ್ತಿತ್ತು, ಕೈ ತಪ್ತಿತ್ತು. ಇದಕ್ಕೆ ನೀವು ಪ್ರತಿ ಬಾರಿ ಯೋಚನೆಯನ್ನು ಮಾಡಿ ದುಃಖಿತರಾಗಿದ್ದೀರಿ ಅಲ್ಲವೇ? ಹಾಗಾಗಿ ಯಾವ ಪ್ರತಿಫಲಕ್ಕೋಸ್ಕರ ನೀವು ಕಾಯ್ತಾ ಇದ್ರೋ ಅದೇ ಒಂದು ಪ್ರತಿಫಲ, ನಿಮಗೆ ತಕ್ಕಂತಹ ಪ್ರತಿಫಲ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ನಿರೀಕ್ಷೆಗೂ ಮೀರಿದ ಪ್ರತಿಫಲವನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಹೌದು, ಮೇಲಾಧಿಕಾರಿಗಳು ಸೂಕ್ಷ್ಮವಾಗಿ ನಿಮ್ಮ ಒಂದು ಪರಿಶ್ರಮವನ್ನು ಗಮನಿಸಿದ್ದಾರೆ. ಅದರಿಂದಾಗಿ ನಿಮಗೆ ತಕ್ಕಂತಹ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಂತು ಹೋಗಿರ್ತಕ್ಕಂಥ ಕೆಲಸಗಳೆಲ್ಲ ಪೂರ್ಣ ಆಗ್ತಕ್ಕಂಥದ್ದು, ಜೀವನದಲ್ಲಿ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ನೀವು ಕಾಣುವ ಯೋಗ ಆದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಆದರೆ ವೃಷಭ ರಾಶಿಯವರೇ, ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಇದೆ. ನೀವು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಎಲ್ಲರೊಂದಿಗೂ ಸಹ ಹಂಚ್ಕೊಳ್ತೀರಾ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರ ಜೊತೆ ಹಂಚ್ಕೊಳ್ತಾ ಇರ್ತೀರಾ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಡೀತಕ್ಕಂತಹ ಒಂದು ದೊಡ್ಡ ಪವಾಡ, ನಿಮ್ಮ ಜೀವನದಲ್ಲಾಗ್ತಕ್ಕಂಥ ಬದಲಾವಣೆ, ಅಥವಾ ಎಂ ಮತ್ತು ಸಿ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆಯನ್ನು, ಅದರಿಂದ ಬರ್ತಕ್ಕಂತಹ ಫಲಗಳನ್ನು ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದಾಗಿರುತ್ತೆ. ಹೌದು, ಈ ಹಿಂದೆ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನು ಎಲ್ಲರೊಂದಿಗೂ ಸಹ ಹೇಳಿಕೊಂಡಿದ್ದೀರಾ, ಹಂಚಿಕೊಳ್ಳಿದ್ದೀರಾ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಪವಾಡಗಳನ್ನು, ಅದ್ಭುತಗಳನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದಾಗಿರುತ್ತೆ. ಹೌದು, ಆದಷ್ಟು ಈ ವಿಚಾರಗಳನ್ನೆಲ್ಲ ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ, ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಅದೇ ರೀತಿ ನಿಮ್ಮೊಳಗೆ ಮಾನಸಿಕ ತೊಂದರೆಗಳೆಲ್ಲ ದೂರ ಆಗಿ, ಮನಸ್ಸು ಹಗುರ ಆಗಿ, ಮಾನಸಿಕ ಒತ್ತಡ ಆದರೆ ಈ ಸಮಯದಲ್ಲಿ ಕಡಿಮೆಯಾಗ್ತಕ್ಕಂಥದ್ದು. ಇದರಿಂದ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿನೂ ಸಹ ಹೆಚ್ಚಾಗ್ತಕ್ಕಂಥದ್ದು ವೃಷಭ ರಾಶಿಯವರೇ. ಹೌದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ತೀರ್ಮಾನವನ್ನು ತಗೊಳ್ಬೇಕು ಹಣಕಾಸಿನ ವಿಚಾರದಲ್ಲಿ ಅಂತಂದರೆ, ಹೇಳಿದ್ನಲ್ಲ, ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತಗೋಬೇಕಾಗಿರತ್ತೆ. ಹೌದು, ಈಗ ಬಂದಿರತಕ್ಕಂಥ ಧನಲಾಭದ ಮೂಲಕ ಹಣ, ಅದನ್ನು ಅನಗತ್ಯ ಖರ್ಚುಗಳನ್ನು ಮಾಡೋದನ್ನು ಬೇಡ ಆಗಿರುತ್ತೆ. ನಿಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಹೂಡಿಕೆ ಮಾಡಿಟ್ರೆ ನಿಮಗೇನೆ ಅದು ಉಪಯೋಗಕರವಾಗುತ್ತೆ. ಹಾಗಾಗಿ ಇಷ್ಟೆಲ್ಲ ಫಲಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ನೀವು ಪಾಲಿಸಬೇಕಾಗಿರ್ತಕ್ಕಂತಹ ನಿಯಮಗಳನ್ನು ನಾನು ತಿಳಿಸ್ಕೊಡೋದಾದರೆ, ನೀವು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ, ಶುದ್ಧಿಯಾದ ನಂತರ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ, ಇದರಿಂದ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ಹೋಗಿ
ಸಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗ್ತಕ್ಕಂಥದ್ದು. ವಿಷ್ಣು ದೇವರ ಸಹಸ್ರನಾಮವನ್ನು ಪಠನೆ ಮಾಡಿ. ಅದೇ ರೀತಿ ಶನಿವಾರ, ಅದೇ ರೀತಿ ಮಂಗಳವಾರ ದಿನದಂದು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ದೇವರ ಮಂತ್ರಗಳನ್ನು ಪಠನೆ ಮಾಡಿ. ಸೋಮವಾರ ದಿನದಂದು ಶಿವದೇವರ ಆರಾಧನೆ, ಶುಕ್ರವಾರ ದಿನದಂದು ಲಕ್ಷ್ಮೀ ದೇವರ ಆರಾಧನೆಯನ್ನು ಪ್ರತಿದಿನ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮೂಲಕ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಿಮಗೆ ಯಶಸ್ಸಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಇದು ವೃಷಭ ರಾಶಿಯವರ ಮುಂಬರುವ ಜುಲೈ 26, 27, 28 ಈ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.